ಕಂಗ್ರಾಚುಲೇಷನ್ಸ್ ಆದಿ. ಥ್ಯಾಂಕ್ಸ್ ಬ್ರದರ್. ಹುಡುಗರು ಅನ್ಕೊಂಡಂಗೆ ಆಯ್ತಲ್ಲ, ಅದೇ ಖುಷಿ ಅಲ್ವಾ? ನಮ್ಮ ಹುಡುಗಿ ಸರಿಯಾಗಿ ಹುಡ್ಕೊಂಡಿರ್ತಾರೆ. ನಮ್ಮ ಹತ್ರ ಯಾಕೆ ಚಾಲೆಂಜ್ ಮಾಡಿದ್ವಿ ಅಂತ ಬೇಜಾರಾಗ್ಬಿಟ್ಟಿರ್ತಾರೆ. ಹೌದು, ಆಗ್ಬೇಕು. ಅವಾಗ್ಲೇ ಅವ್ರು ದಾರಿ ಬರೋದು. ಫುಲ್ ಬರ್ತಾರೆ. ಎಸ್, ಲೆಟ್ಸ್ ಸೆಲೆಬ್ರೇಟ್. Cheers. ಪಾರು, ಪ್ಲೀಸ್ ಅಳದ್ ನಿಲ್ಸು. ನನಗೆ ಕಣ್ಣೀರಂದ್ರೆ ಆಗಲ್ಲ. ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಮ್ಮ. ತುಂಬಾ ಬೇಜಾರಾಗ್ತಿದೆ. ನಿನ್ ಸ್ಟೋರಿಗೆ ನೀನೇ ಹೀರೋಯಿನ್ ಗೋಳೋ ಅಂತ ಆಳೋದು ನಮ್ ಕಾಲಕ್ಕೆ ಮುಗ್ದೋಗ್ಬೇಕು. ನಾನು ಏನ್ ಮಾಡ್ಲಿ? ನಮ್ಮ ಯಜಮಾನ್ರು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ ಪಾರು, ಅದು ತೀರಾ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಮನ್ಸಲ್ಲಿ ಇನ್ನೊಂದು ಹುಡುಗಿನ ಪಟಾಯಿಸ್ಬೇಕು ಅಂತ ಆಸೆ ಇತ್ತು ಅನ್ಸುತ್ತೆ. ಅವಕಾಶ ಸಿಕ್ತು ಅಂತ ಅದನ್ನೇ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋದಿಕ್ಕಾಗಲ್ಲ ಅಮ್ಮ. ನಾನು ಅನನ್ಯ ಅವ್ರನ್ನ ಎಷ್ಟು ನಂಬಿದ್ದೆ. ಅವ್ರು ನನಗೆ ಒಳ್ಳೆ ಸ್ನೇಹಿತ ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗೆ ನನ್ನ ಜೀವನದಲ್ಲಿ ನಡೆದಿರೋ ಎಲ್ಲಾ ಒಳ್ಳೆ ಘಟನೆಗಳಿಗೂ ಅವರೇ ಕಾರಣ ಅನ್ನೋಷ್ಟು ಅವ್ರನ್ನ ನಂಬಿದ್ದೆ. ಆದ್ರೆ ಅವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರು ನನ್ನ ಪ್ರೀತಿಗೆ ಸಹಾಯ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ ಪ್ರೀತಿನ ಹಾಳು ಮಾಡೋದಕ್ಕೆ ನೋಡ್ತಾ ಇದಾರಲ್ಲ, ನನಗೆ ಅದೇ ಬೇಜಾರಾಗ್ತಾ ಇರೋದು. ಯಾಕೆ ಅನನ್ಯ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನೀನ್ ನನಗ್ ಸ್ನೇಹಿತನೂ ಹೌದು, ಹಿತೈಷಿನೂ ಹೌದು. ನಿನ್ ಪ್ರೀತಿನ ಹಾಳು ಮಾಡೋದಕ್ಕೆ ನೋಡ್ತಾ ಇದಾರಲ್ಲ, ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ಕೋಪ ಬರ್ತಿದೆ ಅಮ್ಮ. ನನ್ ಹುಡ್ಗ ಮೊನ್ನೆವರೆಗೂ ಹುಡ್ಗಿರ್ನ ಕಂಡ್ರೆ ದಾರಿ ಚೇಂಜ್ ಮಾಡ್ತಿದ್ದ. ಆದ್ರೆ ಇವತ್ತು ಕಟ್ಕೊಳ್ಳೋ ನನ್ನನ್ನೇ ಬಿಟ್ಟು ಇನ್ಯಾರ್ದು ಹೆಗ್ಲಿ ಮೇಲೆ ಕೈ ಹಾಕೊಂಡು ಕೂತಿದ್ದಾನೆ. ಹುಡ್ಗಿನ ಯಾರು ಕರ್ಕೊಂಡ್ ಬಂದ್ರು? ನಮ್ಮ ಯಜಮಾನ್ರನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಮನ್ಸಲ್ಲೂ ಒಬ್ಬ ರಾವಣ ಇದ್ದಾನೆ ಅಂತ ಇವತ್ತ ನನಗೆ ಗೊತ್ತಾಗಿದ್ದು. ನಿಜ ಪಾರು, ಆದಿತ್ಯವರು ನಮ್ ಕೋತಿ ಜೊತೆ ಸೇರ್ಕೊಂಡು ಹಾಳಾಗ್ಬಿಟ್ಟಿದ್ದಾರೆ. ಅವ್ರ ಈ ತರ ನಡ್ಕೊಳ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮತ್ತೇನ್ ಮಾಡೋದು? ಇದಕ್ಕೆಲ್ಲ ಕೊನೆನೇ ಇಲ್ವಾ? ನಾವ್ ನಮ್ಮವ್ರನ್ನ ಕಳ್ಕೋಬೇಕಾ ಅಮ್ಮ? ಹೇ ಚೇಚೆ, ಬಿಡ್ತು ಅನ್ನೋ. ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋರು ನಾವು. ಯಾವಳು ಮಧ್ಯೆ ಬರ್ತಾಳೆ ಅಂದ್ರೆ ಅವಳಿಗೆ ಬಿಟ್ಕೊಟ್ಬಿಡೋದಕ್ಕಾಗತ್ತಾ? ಏಕ್ ಮಾರ್ ದೋ ತುಕಡ ಅನ್ನೋ ಕ್ಯಾರೆಕ್ಟರ್ ನಂದು ಅಟ್ಟಾಡ್ಸ್ಬಿಡಲ್ವಾ? ಹಾಗಾದ್ರೆ ನಿನ್ ಹತ್ರ ಏನಾದ್ರೂ ಉಪಾಯ ಇದೆಯಾ? ನಾವ್ ಹಿಂಗ್ ಕೋಪ ಮಾಡ್ಕೊಂಡು ಕಣ್ಣೀರ್ ಸುರ್ಸ್ಕೊಂಡು ಮೂಲೆಯಲ್ಲಿ ಗೊಣಗ್ತಾ ಕೂತ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಎನರ್ಜಿ ವೇಸ್ಟ್ ಅಷ್ಟೇ. ನಾವಿಬ್ರು ನೆಮ್ಮದಿನ ಹಾಳು ಮಾಡಕ್ ಬಂದಿರೋ ಅವ್ರನ್ನ ಸುಮ್ನೆ ಬಿಡ್ಬಾರ್ದು ಅಂದ್ರೆ ಏನ್ ಮಾಡೋದು? ಅದು ಸ್ಪಾಂಟೇನಿಯಸ್ ಆಗಿ ಸ್ಪಾಟ್ ಅಲ್ಲೇ ಹೊಳಿಯುತ್ತೆ. ನಾನು ಯಾವತ್ತೂ ರಿಹರ್ಸಲ್ ಮಾಡಿ ಪ್ರೀ ಪ್ಲಾನ್ ಮಾಡಿದ್ ಮಗಳೇ ಅಲ್ಲ. ಸೀದಾ ನುಗ್ತಾ ಇರೋದ, ನಾಲ್ಕು ಬಾರಿಸ್ತಾ ಇರೋದೆ. ಬಾ ಬಿಡ್ತು ಅನ್ನೋ. ನಾನು ದೆವ್ವ ಅಲ್ಲ, ಅವ್ವ. ಅವ್ವಾನ? ಹಳ್ಳಿ ಕಡೆ ತಾಯಿಗೆ ಅವ್ವ ಅಂತಾನೂ ಕರೀತಾರೆ. ಹೌದಾ? ಸರಿ, ನೀವು ಯಾರಿಗೆ ಅವ್ವ ಅಂತ ಗೊತ್ತಾಗ್ಲಿಲ್ವಲ್ಲ? ಅರಸನಕೋಟೆ ಆದಿತ್ಯನ್ಗೆ ಚಿಕ್ಕವ್ವ. ಓ ಕರೆಕ್ಟು. ಈ ಅಮ್ಮ ಆದಿತ್ಯ ಸರ್ ಚಿಕ್ಕಮ್ಮ ಅಲ್ವಾ? ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಆದಿತ್ಯ ಸರ್ ಪಾರು ಮೇಡಮ್ ಲವ್ ಮ್ಯಾಟ್ರ್ ಇವ್ರಿಗೆ ಗೊತ್ತಿದ್ಯೋ ಇಲ್ವೋ? ಹಾಗೆ ಇಲ್ಲಿ ನಡೀತಾ ಇರೋ ಲವರ್ಸ್ ಡ್ರಾಮಾ ಬಗ್ಗೆ ಏನ್ ಹೇಳೋದು? ಹಾ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಅಲ್ಲಪ್ಪ, ಅಂತ ಗುಡ್ ನ್ಯೂಸ್ ಏನು? ಇಷ್ಟರಲ್ಲೇ ನೀವು ನಾನು ಅರಸನಕೋಟೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದ್ದೀರಾ? ಹೌದಾ ಕಾಂತ? ಹೌದು
ಹೌದು ಮೇಡಮ್, ನಮ್ಮ ವೇದಾಂತ್ ಬಾಸು ಮತ್ತೆ ಆದಿ ಸರ್ ಜಾಯಿಂಟ್ ವೆಂಚರ್ ಅಲ್ಲಿ ಒಂದು ಜಂಕ್ ಫುಡ್ ಫ್ಯಾಕ್ಟರಿನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನೀವೇ ಬ್ರ್ಯಾಂಡ್ ಅಂಬಾಸಿಡರು. ಹೌದು, ಮಾರಮ್ಮನ್ ಗುಡಿ ಗಂಟೆ 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 ಮೇಲಾಣೆ ಅವರಿಬ್ರು ಚಿಪ್ಸ್ ಫ್ಯಾಕ್ಟರಿನ ಓಪನ್ ಮಾಡ್ಬೇಕು ಅಂತ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದಾರೆ. ಚಿಪ್ಸ್ ಫ್ಯಾಕ್ಟ್ರಿನಾ? ಅದನ್ ಫೇವ್ರೇಟ್. ಅದಕ್ಕೆ ಮೇಡಮ್, ನೀವ್ ಈಗ್ಲಿಂದಾನೇ ಚಿಪ್ಸ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಚಿಪ್ಸ್ ತಿನ್ನೋದನ್ನ ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ಬೇಕು. ಸರಿ ಸರಿ, ನಾನು ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀನಿ. ಆದ್ರೆ ನನ್ಗೊಂದು ಡೌಟು. ಏನು? ಅಲ್ಲ, ಈ ವಿಷಯದಲ್ಲಿ ಇಷ್ಟೊಂದು ಮುಂದುವರೆದಿದ್ರು ನನ್ನ ಮಗ ಆದಿತ್ಯ ನನಗ್ ಒಂದೇ ಒಂದ್ ಮಾತನ್ನು ಹೇಳಿಲ್ವಲ್ಲ, ಯಾಕೆ ಅಂತ ಈಗ್ಲೇ ಕೇಳ್ಕೊಂಡ್ ಬರ್ತೇನೆ. ಅಲ್ಲ ಅವ್ವ ಆ ತರ ಎಲ್ಲಾರು ಮಾಡ್ಬಿಟ್ಟಿರಾ? ನಮ್ ವೇದಾಂತ್ ಬಾಸ್ಗೆ ನೀವು ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಇಷ್ಟ ಇಲ್ಲ. ಅಮ್ಮ, ಯಾಕೆ? ನಾನೇ ನೋಡೋಕೆ ಕಲರ್ ಇಲ್ವಾ? ನೋಡೋಕೆ ಚೆನ್ನಾಗ್ ಕಾಣಿಸ್ತಾ ಇಲ್ವಾ? ಏನೋ ಒಂಚೂರು ದಪ್ಪ ಇದೀನಿ ಅನ್ನೋದು ಬಿಟ್ರೆ ಬಾಕಿ ಎಲ್ಲ ಓಕೆನಪ್ಪ. ಒಂದ್ ತಿಂಗಳಲ್ಲಿ ನಾನೊಂದ್ 10 kg ಕಮ್ಮಿ ಮಾಡ್ಬಿಡ್ತೀನಿ ಬೇಕಾದ್ರೆ. ಈಗ್ಲಿಂದಾನೇ ಡಯಟ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲಾರು ಮಾಡ್ಬಿಟ್ಟಿರ ಮೇಡಮ್? ನೀವು ಸಣ್ಣ ಆಗ್ಬೇಡಿ, ದಪ್ಪ ಇದ್ರೇನೆ ಚಂದ. ಹೌದಾ ಕಾಂತ? ಹ್ಞೂ ಮೇಡಮ್, ಯಾರು ಯಾವ್ಯಾವ ಸೈಜಲ್ಲಿ ಇರ್ಬೇಕೋ ಅದೇ ಸೈಜಲ್ಲಿ ಇದ್ರೆ ನೋಡಕ್ಕೆ ಚಂದ. ಆದ್ರೆ ವೇದಾಂತ್ ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅಯ್ಯೋ, ನಮ್ ಬಾಸ್ ಒಪ್ಲಿಲ್ಲ ಅಂದ್ರೇನಂತೆ? ಆದಿ ಸರ್ ಇಲ್ವಾ, ಅವರು ಏನಾದ್ರೂ ಮಾಡಿ ನಮ್ ಬಾಸ್ ನ ಒಪ್ಪಿಸ್ತಾರೆ. ಯು ಡೋಂಟ್ ವರಿ, ಯು ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ನ್ಯೂ ಚಿಪ್ಸ್ ಫ್ಯಾಕ್ಟರಿ ಇನ್ 2021. ಓಕೆನಾ? ಓಕೆ ಕಾಂತ. ಆದ್ರೆ ಒಂದು ವಿಚಾರ, ಅವರೇ ಬಂದು ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳೋವರ್ಗುನು ನೀವು ಅವ್ರನ್ನ ಕೇಳಬೇಡಿ. ಅಲ್ಲಿವರೆಗೂ ನೀವು ಚಿಪ್ಸ್ ತಿನ್ಕೊಂಡು ಕ್ಯಾಮ್ರಾಗೆ ಪೋಸ್ ಮಾಡೋದನ್ನ ಕಲ್ತ್ಕೊಂತಾ ಇರಿ. ಹೂ ಕಾಂತ, ಇವತ್ತಿಂದಾನೆ ಆ ಕೆಲ್ಸನ ಶುರು ಮಾಡ್ಕೊಂಡ್ಬಿಡ್ತೀನಿ. ಸರಿ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಾಂತ. ಸೂರ್ಯಕಾಂತ, ಅಯಸ್ಕಾಂತ, ನಾನ್ ಬರೀ ಲಕ್ಷ್ಮೀಕಾಂತ. ಯಾವ್ದೋ ಒಂದ್ ಕಾಂತ. ಸರಿ ಆಯ್ತು, ಹೋಗ್ಬನ್ನಿ. ನಾನ್ ಹೋಗಲ್ಲ, ಬರ್ತೀನಿ. ಬರ್ತೀರಾ? ಚಿಪ್ಸ್ ತಗೊಂಡು ತಿನ್ಕೊಳ್ತಾ ಬರ್ತೀನಿ. ಅದು ಇಲ್ಲಿಗೇ ಬರ್ತೀನಿ. ಓಕೆ, ಕ್ಯಾರಿ ಮೀ, ಅದಲ್ಲ ಕ್ಯಾರಿ ಆನ್. ಇದು ಯಾವ್ದು ಗುರು ಬಾಡಿ? ನಾನೇ ಓವರ್ ಅಂದ್ರೆ ನನಗಿಂತ ಓವರ್ ಆಗಿ ಆಡ್ತಾ ಇದೆ. ಆಹಾ, ಅಂತೂ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಯೋಗ ಕೂಡ್ ಬಂತು. ಕೊಂಡ್ರಪ್ಪರು ಪಾರ್ವತಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಹಾಗೆ ಚಿಪ್ಸ್ ತಿಂತಾ ತಿಂತಾ ಕ್ಯಾಮ್ರಾಗೆ ಪೋಸ್ ಕೊಡೋದನ್ನ ಇವಾಗಿಂದಾನೇ ಕಲಿಬೇಕು. ಆಹಾ, ನನ್ ಫ್ಯೂಚರ್ ಬ್ರೈಟ್ ಅಂತ ಆಯ್ತು. ಆಹಾ, ಕಲ್ಪನೆನೇ ಎಷ್ಟು ಸುಂದರವಾಗಿದೆಯಲ್ಲ. ನೆನೆಸ್ಕೊಂಡ್ರೇನೆ ಥ್ರಿಲ್ ಆಗ್ತಿದೆ. ಇನ್ನದು ಹಾಗೇ ಬಿಟ್ರೆ ಅಯ್ಯಯ್ಯೋ, ಕನಸಲ್ಲಿ ಅರೆರೆರೆ ಚಿಪ್ಸ್ ಬಂದು ಅಲ್ಲೆಲ್ಲೆಲ್ಲೆ ತಿಂದಾಗ ಅಯ್ಯಯ್ಯೋ ಕಚ್ಚಗೊಳಿತಾಳಲಾರೆ. ಬ್ರ್ಯಾಂಡ್ ಅಂಬಾಸಿಡರ್. ಡೈನಮೈಟ್ ನ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾವ್ರಲ್ಲಪ್ಪ. ಅಮೂಲ್ಯ ಮೇಡಮ್ ಅನ್ನೋ ಡೈನಮೈಟ್ ಏನಾದ್ರೂ ಬರ್ಸ್ಟ್ ಆಗ್ಬಿಟ್ರೆ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ. ಈ ತರ ಚಿಪ್ಸ್ ತಿನ್ಕೊಂಬಂದ್ರೆ ಡಯಟ್ ಆಗಲ್ಲ, ರೈಟ್ ಹೇಳ್ಬಿಡ್ತಾರೆ. ಏನ್ ಮೇಡಮ್, ಚಿಪ್ಸ್ ತಗೊಂಡು ತಿನ್ಕೊಂಡು ಮತ್ತೆ ಬಂದ್ಬಿಟ್ರಲ್ಲ. ಮತ್ತೆ ನಾನು ಅಂದ್ರೆ ಸುಮ್ನೆನಾ? ಈ ದಾಮಿನಿ ಏನಾದ್ರೂ ಅನ್ಕೊಂಡ್ರೆ ಅದನ್ ಮಾಡದೆ ಬಿಡೋದೇ ಇಲ್ಲ, ಗೊತ್ತಾ? ಕಾಂತು, ಹೇಳಿ ಮೇಡಮ್. ಏನ್ ಕಾಂತು ಮೇಡಮ್ ಗೀಡಮ್ ಎಲ್ಲ? ದಾಮು ಅಂತ ಕರಿ ಕಾಂತು.
ಅದು ನೀವು ವಯಸ್ಸಲ್ಲಿ ದೊಡ್ಡೋರಲ್ವಾ, ಅದಕ್ಕೆ ಮರ್ಯಾದೆ ಕೊಟ್ಟೆ ಕರಿಬೇಕು. ಹೌದು, ವಯಸ್ಸಲ್ಲಿ ನಿನಗಿಂತ ನಾನು ದೊಡ್ಡವಳೆ. ಆದ್ರೂ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅನ್ನೋ ವಿಷಯನ ನನ್ಗೆ ಹೇಳಿದ್ದು ನೀನೇ ಅಲ್ವಾ, ಅದಕ್ಕೆ ನಿನಗೆ ಸ್ವಲ್ಪ ಸಲಿಗೆ ಕೊಟ್ಟಿದ್ದೀನಿ. ಆದ್ರೂ ಪರವಾಗಿಲ್ಲ, ನಿನ್ಗೆ ಹೆಂಗ ಇಷ್ಟನೋ ಹಂಗೆ ಕರಿಯಪ್ಪ. ಇನ್ನೊಂದು ವಿಷಯ ಗೊತ್ತಾ, ನಿನ್ನ ನನ್ ಪಿ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ನೀವು ಕರಿಯೋದೆಚ್ಚ, ನಾನು ಬರೋದೆಚ್ಚ. ಕಾಂತು, ಜಾಸ್ತಿ ತಲೆ ಕೆಡಿಸ್ಕೋಬೇಡಪ್ಪ, ಹುಚ್ಚಗಿಚ್ಚ ಆಗ್ಬಿಟ್ಟಿಯೇ. ಕಾಂತು, ಹೇಳಿ ದಾಮು. ಅಲ್ಲ, ಹೇಳಿ ಮೇಡಮ್. ನಾನು ಚಿಪ್ಸ್ ಅನ್ನ ತಿಂತ ಯಾವ್ಯಾವ ಪೋಸ್ ಕೊಟ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗತ್ತೆ ಅಂತ ಹೇಳ್ತೀಯಾ? ಆಯ್ತು ಆಯ್ತು ಆಯ್ತು. ಓ, ಸೂಪರ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಇದು ಅದ್ಭುತ ಅದ್ಭುತ. ಓಕೆ, ಇದು ಇಷ್ಟು ದಿವಸ ಎಲ್ಲಿದ್ರಿ ಮೇಡಮ್ ನೀವು? ಅದ್ಭುತ ಅದ್ಭುತ. ಕಾಂತ, ಜಾಸ್ತಿ ಹೊಗಳ್ಬೇಡ. ಆಮೇಲೆ ಇದು ಅಯ್ಯೋ ಮಾರ್ಬಲ್ ಸ್ಟೈಲ್ಸ್ ಅಲ್ಲ, ಮಾರ್ಬಲ್ ಸ್ಟೈಲ್. ಬಾಯ್ ಬಾಯ್. ಕಾಂತ, ಕಾಂತ. ಅಯ್ಯಯ್ಯೋ, ಈ ಕಾಂತ ಎಲ್ಲೋಗ್ಬಿಟ್ರು? ಓ ಫ್ರೆಂಡ್ಸ್, ನಾನ್ ಕೊಟ್ಟಿದ್ದ ಪೋಸ್ಗೆ ಕಾಂತ ಭ್ರಾಂತನಾಗಿ ಎಲ್ಲೋ ಮಾಯ ಆಗ್ಬಿಟ್ಟ ಅನ್ಸುತ್ತೆ. ಕಾಂತ, ಏನ್ರೆ ಕಂಡೋರ್ ಹುಡುಗರ ಮೇಲೆ ಕಣ್ಣು ಹಾಕೋಷ್ಟು ಕೊಬ್ಬ ನಿಮ್ಗೆ. ವೇದಾಂತ ಆದಿತ್ಯ ಸಿಂಗಲ್ ಅನ್ಕೊಂಡು ಮಿಂಗಲ್ ಆಗೋದಕ್ಕೆ ನೋಡಿದ್ರು ಕೊಯ್ನ್ ಕನ್ಸ್ಬಿಡ್ತೀನಿ. ಇಬ್ರು ಪಾರಿವಾಳಗಳ ಮಧ್ಯೆ ಗೂಬೆ ತರ ಬಂದಿದ್ಯಲ್ಲೇ, ನಾಚಿಕೆ ಆಗಲ್ವಾ ನಿನ್ಗೆ? ಎಂತ ಜನ್ಮನೆ ನಿಂದು? ಇನ್ನ ನೀನು ನಿನ್ನ ಭಾರಿ ಒಳ್ಳೆವಳು ಅನ್ಕೊಂಡಿದ್ದೆ, ಆದ್ರೆ ನೀನ್ ಕಚ್ಚಡೋ ಕಂತ್ರಿ ಬುದ್ಧಿ ಎಲ್ಲ ತೋರಿಸ್ತಿಯಲ್ಲೇ, ನಿಂಗ್ ಒಳ್ಳೇದಾಗತ್ತಾ? ಕಾರು, ಇವರಿಬ್ರಿಗೆ ಸಾಮಾನ್ಯ ಸಾವು ಬರಲ್ಲ. ಇವ್ರಿಬ್ರಿಗೂ ಬರ್ಬಾರ್ದು ಬರ ಕರೀನಾದ್ರ ಕಡ್ ಸಾಯ. ಏನ್ ವೇದಂತಿದು? ಅದೇ ನಿಮ್ ಹುಡುಗಿ ಬಾಯಿನ ಬಸ್ಲ. ನಿಮ್ಮ ಹುಡುಗಿ ಏನ್ ಕಡಿಮೆನಾ? ಇವಳ ಬುದ್ಧಿ ಅವ್ರಿಗೂ ಬಂದ್ಬಿಟ್ಟಿದೆ. ಹೇಗ್ ದಬಾಯಿಸಿದಳು ನೋಡು. ನೆಟ್ಟು ನಿಂತ್ಕೊಳಕ್ಕಾಗಲ್ವಾ? ಅಯ್ಯೋ ಮೇಡಮ್, ನನ್ಗೆ ನಿಮ್ ಮೇಲೆ ಬೀಳಕ್ ಆಸೆನಾ? ಭೂಕಂಪ ಆಗ್ತಾನೆ, ಕಾಣಿಸ್ತಾ ಇಲ್ವಾ? ಅಯ್ಯೋ.
ಅದ್ಯಾ ರಿಲ್ಯಾಕ್ಸ್, ಟೆನ್ಷನ್ ಆಗ್ಬೇಡ. ಸಾಕು ಸುಮ್ಮನೆ ಸಾರ್ಥಕ್. ಅಲ್ಲಿ ನಮ್ಮ ಹುಡುಗಿಯರಿಗೆ ಮೋಸ ಆಗ್ತದೆ, ನಾನು ಹೇಗೆ ಟೆನ್ಷನ್ ಇಂದ ಸುಮ್ಮನೆ ಇರಕ್ಕಾಗತ್ತೆ? ಚಿನ್ನಂತ ಹುಡುಗಿ ನಮ್ಮಮ್ಮ, ಪಾರು ಕೂಡ ಅಷ್ಟೇ. ಇಂಥ ಒಳ್ಳೆ ಮನ್ಸಿರೋ ಹುಡುಗಿಯರಿಗೆ ನನ್ನ ಅಣ್ಣಂದ್ರಿಬ್ರು ಇನ್ನೊಂದು ಗರ್ಲ್ ಫ್ರೆಂಡ್ ನ ಹುಡ್ಕೊಂಡು ಮೋಸ ಮಾಡ್ತಾರೆ ಅಂದ್ರೆ ನಾನು ಹೇಗೆ ಸುಮ್ಮನೆ ಇರಕ್ಕಾಗತ್ತೆ? ನಾ ಸುಮ್ಮನೆ ಇರಲ್ಲ. ಸುಮ್ಮನೆ ಇರಲ್ಲ ಸರಿ, ಆದ್ರೆ ನಿನಗೆ ಏನ್ ಮಾಡಕ್ಕಾಗತ್ತೆ? ನನ್ನ ಹತ್ರ ಏನ್ ಮಾಡಕ್ಕಾಗತ್ತೆ ಅಂತ ಕೇಳ್ಬೇಡಿ ಸಾರ್ಥಕ್, ನಾನು ಏನ್ ಬೇಕಿದ್ರು ಮಾಡ್ಬಲ್ಲೆ. ಅದು ಹಾಗಲ್ಲ ಕಣೆ, ಸುಮ್ಮನೆ ಇನ್ನೂ ಅನ್ನಿಸಿದರೆ ಕೋಪ ಮಾಡ್ಕೋತಾ ಇದ್ದೆ, ಅದರಿಂದ ಏನು ಬದಲಾಗಲ್ಲ. ಬದಲಾಗ್ಲೇಬೇಕು ಸಾರ್ಥಕ್. ನನ್ನ ಅಣ್ಣಂದ್ರ ಮನ್ಸಲ್ಲಿ ಬಂದಿರೋ ಈ ಥಾಟ್ ಬದಲಾಗ್ಲೇಬೇಕು. ಇವಾಗ ಇದು ತಮಾಷೆ ಅಂತ ಅನ್ಸ್ಬೋದು, ಬಟ್ ಮುಂದೆ ಇದೇ ಸೀರಿಯಸ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇವರಿಬ್ರು ರಿಚ್ ಅಂಡ್ ಮೋಸ್ಟ್ ಡಿಸರ್ವಿಂಗ್ ಬ್ಯಾಚುಲರ್ಸ್. ಇವರಿಬ್ರು ಜೊತೆ ನಾಟಕ ಮಾಡಕ್ಕೆ ಯಾರು ಬಂದ್ರು ಅಂತ ಅನ್ಕೊಳ್ಳೋಣ. ಆದ್ರೆ ಆ ನಾಟಕ ರಿಯಲ್ ಫೀಲಿಂಗ್ಸ್ ಆಗಿ ಬದಲಾಗಬಾರ್ದು ಅಂತ ಏನೂ ಇಲ್ಲ ಅಲ್ಲ. ಅಕಸ್ಮಾತ್ ಆಗ ಆಯ್ತು ಅಂತಂದ್ರೆ ಅದಕ್ಕೆ ಇವರಿಬ್ಬರೇ ಕಾರಣ ಆಗಿರ್ತಾರೆ. ನಿನ್ನ ಸಮಾಧಾನ ಮಾಡೋಕಂತೂ ನನ್ನ ಕೈಲಿ ಆಗಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೊ. ಏನ್ ಮಾಡ್ಕೋಬೇಕು ಅದನ್ನೇ ಮಾಡ್ತೀನಿ. ಎಲ್ಲಿ ಅವರಿಬ್ರು? ನನಗೆ ದೇವರಣೆ ಗೊತ್ತಿಲ್ಲ. ವೇದಾಂತ್ ಇವತ್ತು ಆಫೀಸ್ಗೂ ಬಂದಿಲ್ಲ. ಆಫೀಸ್ಗೂ ಹೋಗಿಲ್ಲ, ಮನೇನೂ ಇಲ್ಲ. ಎಲ್ಗೋಗಿರ್ಬೋದು? ನಾನೀಗ ನಿನ್ನ ಆದಿ ಮನೆಗೆ ಬಿಡ್ತೀನಿ, ಓಕೆನಾ? ನಾನ್ ಯಾಕೆ ಆದಿ ಮನೆಗೆ ಹೋಗ್ಬೇಕು? ರೀಸನ್ ಇದೆ. ಹೇಗಿದ್ರು ಅಮ್ಮ ಅಲ್ಲೇ ಇದ್ದಾಳೆ. ನೀನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿನ್ ಕೋಪನ್ನು ತಣ್ಣಗಾಗತ್ತೆ, ಅವ್ರಿಗೂ ನಿನ್ ಸಪೋರ್ಟ್ ಸಿಕ್ಕಾಗತ್ತೆ. ಏನಂತೀಯ? ನಾನು ಹೋಗಿ ಅವ್ರ ಜೊತೆ ಇದ್ರೆ ಸಪೋರ್ಟ್ ಅಂತ ಅನ್ಸ್ಕೊಳಲ್ಲ. ನಾನಿಬ್ರು ಅಣ್ಣನಿಗೆ ಕ್ಲಾಸ್ ತಗೋಬೇಕು. ಹಾಲಂತ ಮನ್ಸಲ್ಲಿ ನಿಮ್ ಮನ್ಸಲ್ಲಿಂದ ಕೆಟ್ಟ ಆಲೋಚನೆ ಹೇಗಾದ್ರೂ ಬಂತು ಅಂತ ಕೇಳ್ಬೇಕು. ಇದೆಲ್ಲ ಬಿಟ್ಬಿಡಿ ಅಂತ ಬುದ್ಧಿ ಹೇಳ್ಬೇಕು. ನೋಡು, ನಿಮ್ಮ ಅಣ್ಣ ವಿಕ್ಕಿ ಮೆಸೇಜ್ ಮಾಡಿದ್ದಾನೆ. ಏನಂತೆ? ನಿನ್ನ ಆದಿ ಮನೆ ಕರ್ಕೊಂಡು ಹೋಗ್ಬೇಕಂತೆ. ಅಮ್ಮನು ಅಲ್ಲೇ ಇದ್ದಾಳಂತೆ. ಹಾಗಿದ್ರೆ ವಿಕಿಯಣ್ಣ ಕೂಡ ಅಲ್ಲೇ ಇದ್ದಾನ? ಇದ್ರು ಇರ್ಬೋದು. ಹೋಗ್ ಒಂದ್ಸಲ ನೋಡಿ ಬೇಡ. ನನ್ಗೆ ಯಾಕೋ ಅದೇ ಸರಿ ಅನ್ಸಿದೆ. ಸರಿ ನಡೀರಿ. ಸಾರಿ ನಿಮಗೆ, ನನ್ನಿಂದಾಗಿ ನೀವು ಪಾರ್ವತಿ ಹತ್ರ ಬಯಸ್ಕೊಳ್ಳೋ ಹಾಗಾಯ್ತು. ಪ್ಲೀಸ್ ಬೇಜಾರಾಗ್ಬೇಡಿ. ಪರವಾಗಿಲ್ಲ ಸರ್, ಅವ್ರು ಬೈದದಕ್ಕೆ ನಂಗೇನು ಬೇಜಾರಾಗಲಿಲ್ಲ. ಅವ್ರಿಗೆ ನನ್ನಿಂದ ನೋವಾಗಿದೆ. ಜೊತೆಗೆ ಅವ್ರು ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿರೋದಕ್ಕೇನೆ ಹಾಗೆ ನಡ್ಕೊಂಡಿದ್ದು. ಆದರೆ ನಾವು ಮಾಡ್ತಾರೋ ಈ ಡ್ರಾಮಾ ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದೇ ಭಯ ಆಗ್ತಾ ಇದೆ. ಡೋಂಟ್ ವರಿ ಅನನ್ಯ, ಆ ಥರ ಸಿಚುವೇಶನ್ ಏನಾದರೂ ಬಂದರೆ ಇಮಿಡಿಯೇಟ್ ಆಗಿ ಅವರಿಬ್ಬರಿಗೆ ನಾವು ಮಾಡ್ತಾ ಇರೋದು ನಾಟಕ ಅಂತ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡ, ಆಯ್ತಾ? ಓಕೆ ಸರ್. ಆದರೆ ಪಾಪ ಪಾರ್ವತಿ ಅವರು, ಅವ್ರ ಮನಸ್ಸು ತುಂಬ ಸೂಕ್ಷ್ಮ. ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಈ ಥರ ಸಿಚುವೇಶನ್ನ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಯಾ, ಡೆಫಿನೆಟ್ಲಿ. ಬಟ್ ಯಾರು ಏನೇ ಅಂದ್ರು ಯಾವುದೇ ಕಾರಣಕ್ಕೂ ನೀವು ಬೇಜಾರಾಗ್ಬೇಡಿ. ಇಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ವೇದಾಂತ್ ಲವರ್ ಆಗಿ ಆಕ್ಟ್ ಮಾಡಕ್ ಒಪ್ಕೊಂಡಿದ್ದೀರಾ. ಯು ಆರ್ ರಿಯಲಿ ಗ್ರೇಟ್. ವೇದಾಂತ್ ಕಾಲ್ ಮಾಡ್ತಾ ಇದ್ದಾನೆ, ನನ್ನೇ. ನಾನು ಈ ಡ್ರಾಮಾ ಮಾಡಕ್ ಒಪ್ಕೊಂಡಿದ್ದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಅಂತ ಅನ್ಕೊಂಡಿದ್ರೆ ಅದು ನಿಂದಡ್ತನ. ನಾನಿದ್ ಮಾಡಕ್ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ನನ್ನ ಜಾಗಕ್ಕೆ ಇನ್ನೊಬ್ಳು ಹುಡುಗಿ ಬರ್ತಿದ್ಲು. ಆಗ ಅದೇನು ಎಡವಟ್ಟಾಗುತ್ತೋ ಅಂತ ನಾನು ಮಾಡಕ್ ಒಪ್ಕೊಂಡೆ. ನಿಮ್ಮಿಬ್ರು ಪ್ರೀತಿ ಆದಷ್ಟು ಬೇಗ ಪೀಕಿಗೆ ಹೋಗ್ಬೇಕು. ನೀವಿಬ್ರು ಒಬ್ರನ್ನೊಬ್ರು ಬಿಡಕ್ಕಾಗದಿರಷ್ಟು ಕ್ಲೋಸ್ ಆಗ್ಬೇಕು. ಆಗ ನನ್ನ ಅಸಲಿ ಆಟ ಶುರುವಾಗುತ್ತೆ.